ಬ್ಯಾಕ್ ಲೋಕ ಅಖಾಡಕ್ಕೆ ಬಿಜೆಪಿ ಸನ್ನದ್ಧವಾಗ್ತಾ ಇದೆ. ಈಗ ದೆಹಲಿಯಲ್ಲಿ ನಡೆದಂಥ ಮೀಟಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 2ರಿಂದ 3 ಕ್ಷೇತ್ರಗಳನ್ನು ಮೈತ್ರಿಗೆ ಅಂದರೆ JDSಗೆ ಬಿಟ್ಟು ಕೊಡಬಹುದು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತೆ ಕಂತೆ ಎಲ್ಲದಕ್ಕೂ ಕೂಡ ಇನ್ನೇನು ಬ್ರೇಕ್ ಬೀಳುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. 2ರಿಂದ 3 ಕ್ಷೇತ್ರ ಯಾವುದು ಆ ಕ್ಷೇತ್ರಗಳು ಅನ್ನುವ ಕುತೂಹಲ ಈಗ ಕೆರಳಿಸ್ತಾ ಇರುವಂಥದ್ದು. ದೆಹಲಿ ಅಂಗಳದಲ್ಲಿ ಕೇಸರಿ ಪಡೆ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇರುವಂಥ ಬೆನ್ನಲ್ಲೇ JDSಗೆ 2ರಿಂದ 3 ಕ್ಷೇತ್ರ ಬಿಟ್ಟು ಕೊಡಬಹುದು. ನಿನ್ನೆ ಸುದೀರ್ಘವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆದ ಬಳಿಕ ದೆಹಲಿಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆದರೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಮತ್ತೊಂದು ಸುತ್ತಿನ ಸಭೆ ಬಳಿಕ ಬಹುತೇಕ ಅಂತಿಮ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ BS ಯಡಿಯೂರಪ್ಪ ಅವರು ದೆಹಲಿಯಲ್ಲಿ. ಕೇಳಿ. ಅಂತಿಮವಾಗಿ ಏನು ಡಿಸಿಷನ್ ತಗೊಂತಾರೆ ಮೋದಿಜಿಯವರು, ಅಮಿತ್ ಶಾಜಿಯವರು, ಅದೇ ಪ್ರಯತ್ನ. ಸರ್, ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ ಅನ್ನುವಂಥದ್ದು ಇದೆ. ನಮಗೆ ಸೋಫಾರ್ ನಮಗೇನು ಗೊತ್ತಿಲ್ಲ. ಅಂದ್ರೆ ನಿನ್ನೆ ಏನ್ ಮೀಟಿಂಗ್ ಆಯ್ತು ಅದು ಅಂತಿಮ. ನೆಕ್ಸ್ಟ್ ನಡೆಯುವಂತದ್ದೇ CEC. ಮಾಜಿ ಸಿಎಂಗಳು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಟಿಕೆಟ್ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಹಾವೇರಿ ಮತ್ತೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತ ಮಾಹಿತಿಗಳಿದೆ. ಎಲ್ಲವೂ ಚರ್ಚೆ ಆಗಿದೆ. ಯಾವುದು ಅಲ್ಲಿ ಯಾರು ಕೊಡ್ತಾರೆ ಅನ್ನೋದು ಫೈನಲೈಸ್ ಆಗಿಲ್ಲ. ಬಟ್ ಬೊಮ್ಮಾಯಿ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ಈ ಕೆಲವು ಕೇಂದ್ರ ಸಚಿವರ ವಿರುದ್ಧ ಸ್ವಲ್ಪ ಅಸಮಾಧಾನಗಳು ಕೇಳಿ ಬರ್ತಾ ಇದಾವೆ. ಅವ್ರ ಕೈ ಬಿಡೋದು ಆ ಥರ ಯಾವುದು ಮಾಹಿತಿ ನನಗಿಲ್ಲ. ಈ ಸಲ ಹೆಚ್ಚಿನ ಒಂದು ಪ್ರಾಶಸ್ತ್ಯನ ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಎಷ್ಟು ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ನಾವು ನಿರೀಕ್ಷೆ ಮಾಡ್ಬೋದು ಸರ್? ಯಾವುದೂ ಸ್ಪಷ್ಟತೆ ಇಲ್ಲ. ಸರ್, ಈಗ ಒಂದ್ಸತಿ ಸದಾನಂದ ಗೌಡರು ಹೇಳಿದ್ರು ನನಗೆ ಸ್ಪರ್ಧೆ ಮಾಡೋ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಮತ್ತೀಗೇನು ಮತ್ತೆ ಆಸಕ್ತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಅಂತ ಅಂತಿಮವಾಗಿ ಕೇಂದ್ರದ ನಾಯಕರು ತೀರ್ಮಾನ ತಗೊಂಡು. ಥ್ಯಾಂಕ್ ಯು. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನೂ ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಅಂತಿಮವಾಗಿ ಏನು ಡಿಸಿಷನ್ ತಗೊಂಡು